ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 203. ಪೂರ್ವದ ಕಡೆಯಲ್ಲಿರುವ ಶಿಶುವಿಹಾರದಲ್ಲಿ ಹಾಜರಿರುವ ಒಂದು ಪುಟ್ಟ ಹುಡುಗಿ. ಅದು ನ್ಯೂಯಾರ್ಕ್ ನಗರದ ಅತ್ಯಂತ ಬಡತನದ ಜಿಲ್ಲೆ. ಇತ್ತೀಚೆಗೆ ತೆಳುವಸ್ತ್ರದಲ್ಲಿ ಸೆಟೆದುಕೊಂಡು ಚಳಿಯಲ್ಲಿ ಒಂದು ಬೆಳಿಗ್ಗೆ ಶಾಲೆಗೆ ಬಂದಳು. ಬೆಚ್ಚಗಿನ ಶಿಶುವಿಹಾರದಲ್ಲಿ ಕೆಲವು ಸಮಯವಿದ್ದು ಆ ಮಗುವು ಶಿಕ್ಷಕಿಯ ಮುಖವನ್ನು ನೋಡುತ್ತಾ ಮನಃಪೂರ್ವಕವಾಗಿ ಹೀಗೆ ಹೇಳಿದಳು, ಮಿಸ್, ನೀವು ದೇವರನ್ನು ಪ್ರೀತಿಸುತ್ತೀರಾ? ಹೌದು. ಯಾಕೆ? ಎಂದಳು ಶಿಕ್ಷಕಿ. ಆದರೆ ನಾನು ಪ್ರೀತಿಸುವುದಿಲ್ಲ ಎಂದು ತಕ್ಷಣ ಉತ್ತರ ಕೊಟ್ಟಳು. ಬಾಲಕಿ ದೊಡ್ಡ ಅಸಡ್ಡೆಯಿಂದ ಮತ್ತು ಭಾವೋದ್ವೇಗದಿಂದ, ನಾನು ಆತನನ್ನು ದ್ವೇಷಿಸುತ್ತೇನೆ. ದೇವರನ್ನು ಪ್ರೀತಿಸುವುದು ಸರಿಯಾದದ್ದು ಎಂದು ಬಹಳವಾಗಿ ಬೋಧಿಸಲು ಪ್ರಯತ್ನಿಸಿದ್ದ ಶಿಕ್ಷಕಿಯು ಒಂದು ಸಣ್ಣ ಮಗುವಿನ ಬಾಯಿಂದ ಕೇಳಿದ ಇದೊಂದು ವಿಚಿತ್ರ ಮಾತು ಎಂದು ಯೋಚಿಸುತ್ತಾ ಅದನ್ನು ವಿವರಿಸಲು ಹೇಳಿದಳು. ಸರಿ ಎಂದಿತು ಮಗು. ಆತನು ಗಾಳಿಯನ್ನು ಬೀಸಮಾಡುತ್ತಾನೆ, ಆದರೆ ನನಗೆ ಬೆಚ್ಚಗಿನ ಬಟ್ಟೆಗಳಿಲ್ಲ. ಆತನು ಮಂಜನ್ನು ಸುರಿಸುತ್ತಾನೆ, ಆದರೆ ನನ್ನ ಪಾದರಕ್ಷೆಗಳಲ್ಲಿ ತೂತುಗಳಿವೆ. ಆತನು ಚಳಿಯನ್ನುಂಟು ಮಾಡುತ್ತಾನೆ, ನಮ್ಮ ಮನೆಯಲ್ಲಿ ಬೆಂಕಿ ಇಲ್ಲ. ನಮಗೆ ಹಸಿವನ್ನು ಕೊಡುತ್ತಾನೆ, ಅಮ್ಮನಿಗೆ ನಮಗೆ ಉಪಹಾರವನ್ನು ಕೊಡಲು ಆಹಾರವಿಲ್ಲ. ಟೀಕಿಸುತ್ತಾ ಹೇಳುತ್ತದೆ. ಈ ಕಥೆಯನ್ನು ಓದಿದ ನಂತರ ಭೂಮಿಯಲ್ಲಿರುವ ಮಕ್ಕಳಿಗೆ ದೇವರ ಭೌತಿಕ ಸಮೃದ್ಧಿಯ ಪರಿಪೂರ್ಣತೆಯನ್ನು ಪರಿಗಣಿಸುವಾಗ ಆ ಮಗುವಿನ ಬಡತನದ ಸಂಕಟಗಳಿಗೆ ದೇವರನ್ನು ಹೊಣೆ ಮಾಡಿದವರ ಆತ್ಮತೃಪ್ತಿ ಹೊಂದಿರುವ ಶ್ರೀಮಂತರೇ ದೇವದೂಷಕರು ಎಂಬುದನ್ನು ತಾಳ್ಮೆಯಿಂದ ಪರಿಗಣಿಸುವುದು ಕಠಿಣವೆಂದೆನಿಸುತ್ತದೆ. ಪರಂತು ಲೌಕಿಕರಿಂದ ನಿರೀಕ್ಷಿಸುವುದು ಹೆಚ್ಚೇನೂ ಇಲ್ಲ, ಏಕೆಂದರೆ ಸ್ವಾರ್ಥತೆಯು ಲೋಕದ ಸ್ಫೂರ್ತಿಯಾಗಿದೆ. ತಾವು ಕ್ರೈಸ್ತರು ಎಂದು ಸಾಧಿಸುವ ಶ್ರೇಷ್ಠ ಮತ್ತು ಶ್ರೀಮಂತ ಜನರನ್ನು ನೋಡಲು ನಮಗೆ ಹೆಚ್ಚಾದ ಕಾರಣವಿದೆ. ಆದರೂ ಅವರುಗಳು ತಮ್ಮ ಜೀವಗಳನ್ನಾಗಲಿ ಅಥವಾ ತಮ್ಮ ಸಂಪತ್ತನ್ನಾಗಲಿ ಸುವಾರ್ಥ ಸೇವೆಗಾಗಿ ದೇವರ ಬಲಿಪೀಠದ ಬಳಿ ಇಡಲಾರರು, ಅಥವಾ ಮನುಕುಲದ ತಾತ್ಕಾಲಿಕ ಹಿತಚಿಂತನೆಯ ಸೇವೆಗಾಗಿಯೂ ಸಹ ಕೊಡಲಾರರು. ಖಂಡಿತವಾಗಿ ಸುವಾರ್ತೆಯು ಮೊದಲು, ಅದು ನಮ್ಮ ಎಲ್ಲಾ ಸಮಯ, ತಲಾಂತು, ಪ್ರಭಾವ ಮತ್ತು ಸಂಪತ್ತನ್ನು ಹೊಂದಿರಬೇಕು. ಆದರೆ ಅದು ದೃಷ್ಟಿಯಿಂದ ಎಲ್ಲಿ ಅಡಗಿದೆಯೋ ಅಲ್ಲಿ ಹೃದಯದಲ್ಲಿ ನಿಯಂತ್ರಣವಿಲ್ಲದೆ ತಪ್ಪು ಕಲ್ಪನೆಯಿಂದಾಗಿದೆ, ತಪ್ಪು ಬೋಧನೆಯಿಂದಾಗಿದೆ. ಪ್ರತಿಷ್ಠಿತ ಹೃದಯವು ಬಿದ್ದು ಹೋಗಿರುವ ತನ್ನ ಸಹಜೀವಿಗಳಿಗೆ ಮಾಡಲು ಖಂಡಿತವಾಗಿ ಅನೇಕ ದಾರಿಗಳನ್ನು ಕಂಡುಕೊಳ್ಳುತ್ತದೆ. ಆತ್ಮ ಸಂಯಮದ ಕೆಲಸಗಳ ಸಾಲಿನಲ್ಲಿ ಸಾಮಾಜಿಕವಾಗಿ ಉದ್ಧರಿಸುವ, ಸ್ಥಳೀಯ ಉದ್ಧಾರಣೆ ಮುಂತಾದವು ಅಲ್ಲದೆ ಖಂಡಿತವಾಗಿ ಅನೇಕರು ಹಾಗೆ ನಿರತರಾಗಿರುತ್ತಾರೆ. ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಮತ್ತು ಬಡವರ ವರ್ಗದವರು, ಕೆಲವು ಶ್ರೀಮಂತರು ಮತ್ತು ಮಿಲಿಯಾಂತರಿಗಳು, ಲೋಕದ ಕೆಲವು ಮಿಲಿಯಾಂತರಿಗಳು ಕ್ರಿಸ್ತನ ಆತ್ಮದ ಈ ಮನೋಭಾವವನ್ನು ಹೊಂದಿರುವುದಾದರೆ ಹಾಗೂ ತಮ್ಮ ಮನಸ್ಸುಗಳನ್ನು, ಮಾನಸಿಕ ಮತ್ತು ಆರ್ಥಿಕ ತಲಾಂತುಗಳನ್ನು, ತಮ್ಮ ಸ್ವಂತ ಸಮಯವನ್ನು ಮತ್ತು ಯೋಗ್ಯರಾದ ಸಹಾಯಕರಿಂದ ಯಾರಿಗೆ ಸೇವೆ ಸಲ್ಲಿಸಲು ಹರ್ಷವಿದೆಯೋ ಅವರಿಗೆ ಒಂದು ಅವಕಾಶವು ದೊರೆತರೆ, ಆಗ ಲೋಕವು ಒಂದು ವರ್ಷದಲ್ಲಿ ಎಂತಹ ಸಾಮಾಜಿಕ ಸುಧಾರಣೆಯನ್ನು ಕಾಣಬಹುದು? ಹೇಗೆ ಸಾರ್ವಜನಿಕ ಉದ್ಧಾರದ ದೃಷ್ಟಿಯಲ್ಲಿ ಸಾರ್ವಜನಿಕ ಪೌರರ ಹಕ್ಕುಗಳು ನಿಗಮಗಳಿಗೆ ಮತ್ತು ಟ್ರಸ್ಟ್ಗಳಿಗೆ ದಯಪಾಲಿಸುವುದನ್ನು ನಿರ್ಬಂಧಿಸಬಹುದು ಅಥವಾ ಪುನಃ ಪಡೆದುಕೊಳ್ಳಬಹುದು, ದುರಾಚಾರದ ಕಾನೂನುಗಳನ್ನು ತಿದ್ದುಪಡಿ ಮಾಡಬಹುದು ಮತ್ತು ಸಾಮಾನ್ಯವಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಪರಿಗಣಿಸಬಹುದು ಮತ್ತು ಕಾಪಾಡಬಹುದು, ಮತ್ತು ಆರ್ಥಿಕ ಮತ್ತು ಮಾರುಕಟ್ಟೆಯನ್ನು ನಿಯಂತ್ರಿಸುವ ರಾಜಕೀಯ ಸದಸ್ಯನಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಡಿಮೆ ಅಧಿಕಾರವನ್ನು ಕೊಡಬಹುದು. ಆದರೆ ಸಂಪತ್ತಿನ ಉಪಯೋಗವನ್ನು ಈ ರೀತಿಯಲ್ಲಿ ಎದುರು ನೋಡುವುದು ಅಸಮಂಜಸ. ಯಾಕೆಂದರೆ ಅನೇಕ ಶ್ರೀಮಂತರು ತಾವು ಕ್ರೈಸ್ತರೆಂದು ಹೇಳಿಕೊಂಡರೂ ಅವರು ಮಿಕ್ಕಾದ ಲೋಕದ ಜನರಂತೆ ಕ್ರೈಸ್ತತ್ವದ ಬಗ್ಗೆ ಏನೂ ತಿಳಿಯದವರಾಗಿದ್ದಾರೆ.